ನಮಸ್ಕಾರ ವೀಕ್ಷಕರೇ, ರೆಂಡರ್ ಸ್ಟುಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೇಮಮೂರ್ತಿ. ಇಂದು ನಮ್ಮ ರೆಂಡರ್ ಸ್ಟುಡಿಯೋದಲ್ಲಿ ಪಾಸ್ಪೋರ್ಟ್ ಬಗ್ಗೆ ವಿಭಿನ್ನವಾದ ಮಾಹಿತಿ ನೀಡ್ತೀನಿ. ಪಾಸ್ಪೋರ್ಟ್ ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗಲು ವ್ಯಕ್ತಿಯ ಸ್ವವಿವರ ಹಾಗೂ ರಾಷ್ಟ್ರೀಯತೆಯನ್ನು ದಾಖಲಿಸಿರುವ ಒಂದು ದಾಖಲೆ ಕಿರುಪುಸ್ತಕ. ಆಯಾ ದೇಶದ ಸರ್ಕಾರಗಳು ನೀಡುವ ಒಂದು ವ್ಯಕ್ತಿಗತ ದಾಖಲು. ಪಾಸ್ಪೋರ್ಟ್ನಲ್ಲಿ ವ್ಯಕ್ತಿಯ ಹೆಸರು, ಜನ್ಮ ದಿನಾಂಕ, ಜನ್ಮಸ್ಥಳ, ಭಾವಚಿತ್ರ ಹಾಗೂ ವ್ಯಕ್ತಿಯ ಸಹಿ ಇರುತ್ತದೆ. ಇತ್ತೀಚಿನ ಪಾಸ್ಪೋರ್ಟ್ ಅಪ್ಡೇಟ್ ಏನಂದರೆ, ಪಾಸ್ಪೋರ್ಟ್ನಲ್ಲಿ ಮೈಕ್ರೋಚಿಪ್ ಅನ್ನು ಅಳವಡಿಸಲಾಗಿದೆ. ಆ ಮೈಕ್ರೋಚಿಪ್ನಲ್ಲಿ ವ್ಯಕ್ತಿಯ ಭಾವಚಿತ್ರ, ಸಹಿ ಹಾಗೂ ಫಿಂಗರ್ ಪ್ರಿಂಟ್ಸ್ ಅಳವಡಿಸಲಾಗಿರುತ್ತದೆ. ಪಾಸ್ಪೋರ್ಟ್ನ ಅವಧಿ ನೋಡೋದಾದರೆ, ವಯಸ್ಕರರಿಗೆ ಅಂದರೆ 18 ವರ್ಷದ ನಂತರ ವಯಸ್ಕರರಿಗೆ 10 ವರ್ಷಗಳ ಅವಧಿ ಇರ್ತದೆ. ಮಕ್ಕಳಿಗೆ ಅಂದರೆ 18 ವರ್ಷದ ಕೆಳಗಿರುವ ಮಕ್ಕಳಿಗೆ 5 ವರ್ಷದ ಅವಧಿ ಇರ್ತದೆ. ಪಾಸ್ಪೋರ್ಟನ್ನು ಎಲ್ಲಿ ಯಾವ ಕಡೆಗಳಲ್ಲಿ ಅಪ್ಲೈ ಮಾಡ್ಬೋದು? ಒಂದು, ರಾಜ್ಯದ ಹಾಗೂ ಆಯಾ ಜಿಲ್ಲೆಯ ರೀಜನಲ್ ಪಾಸ್ಪೋರ್ಟ್ ಕೇಂದ್ರಗಳಲ್ಲಿ. 2, ಇತ್ತೀಚೆಗೆ ರಾಜ್ಯ ಸರ್ಕಾರ ಪೋಸ್ಟ್ ಆಫೀಸ್ಗಳಲ್ಲಿ ಆಯಾ ತಾಲೂಕಿನ ಹೋಬಳಿಯ ಕಚೇರಿಗಳ ಪೋಸ್ಟ್ ಆಫೀಸ್ ಕಚೇರಿಗಳಲ್ಲಿ ಪಾಸ್ಪೋರ್ಟ್ಗಳನ್ನು ನಾವು ಅಪ್ಲೈ ಮಾಡ್ಬೋದು. ಅದಲ್ಲದೆ ಆನ್ಲೈನ್ ವೆಬ್ಸೈಟ್ಗಳ ಮುಖಾಂತರ ಪಾಸ್ಪೋರ್ಟನ್ನು ಅಪ್ಲೈ ಮಾಡ್ಬೋದು. ಬೇಕಾದ ದಾಖಲಾತಿಗಳನ್ನು ನೋಡೋದಾದರೆ, ವೋಟರ್ ID, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್, 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್. ತತ್ಕಾಲ್ ಪಾಸ್ಪೋರ್ಟ್ ಅಪ್ಲೈ ಮಾಡೋದಾದರೆ 3,500 ರೂಪಾಯಿಗೆ 36 ಪೇಜಸ್ಸು, 4,000 ರೂಪಾಯಿಗೆ 60 ಪೇಜಸ್ಗಳ ಪಾಸ್ಪೋರ್ಟ್ಗಳನ್ನು ನೀಡಲಾಗ್ತದೆ. ಅಪ್ಲೈ ಮಾಡಿದ ಪಾಸ್ಪೋರ್ಟು ನಮ್ಮ ಕೈ ತಲುಪಲು ಎಷ್ಟು ದಿನಗಳು ಬೇಕಾಗ್ತದೆ ಅದು ನೋಡೋದಾದರೆ, ನಾರ್ಮಲ್ ಪಾಸ್ಪೋರ್ಟ್ಗೆ 30 ರಿಂದ 45 ದಿನಗಳು. ತತ್ಕಾಲ್ ಆ ಪಾಸ್ಪೋರ್ಟ್ ಮಾಡಿಸೋದಾದರೆ 1 ರಿಂದ 3 ದಿನಗಳ ಅವಧಿಯಲ್ಲಿ ನಮ್ಮ ಕೈ ಸೇರಲಿವೆ. 2023-2024 ಅಂದರೆ ಈ ವರ್ಷದ ಅವಧಿಯಲ್ಲಿ ಪಾಸ್ಪೋರ್ಟ್ ಮಾಡಿಸಲು ತಗುಲುವ ವೆಚ್ಚ ಹೀಗಿದೆ. ಪಾಸ್ಪೋರ್ಟ್ ಮಾಡಿಸಲು ತಗುಲುವ ವೆಚ್ಚ ಆ ಪಾಸ್ಪೋರ್ಟ್ನಲ್ಲಿರುವ ಪೇಜಸ್ ಮೇಲೆ ಅವಲಂಬಿಸಿರುತ್ತದೆ. 1,500ಕ್ಕೆ 36 ಪೇಜ್ಗಳಾದರೆ 2,000ಕ್ಕೆ 60 ಪೇಜ್ಗಳ ಪಾಸ್ಪೋರ್ಟನ್ನು ನೀಡಲಾಗುತ್ತದೆ. ತತ್ಕಾಲ್ ಪಾಸ್ಪೋರ್ಟ್ ಅಪ್ಲೈ ಮಾಡೋದಾದರೆ 3,500 ರೂಪಾಯಿಗೆ 36 ಪೇಜಸ್ಸು, 4,000 ರೂಪಾಯಿಗೆ 60 ಪೇಜಸ್ಗಳ ಪಾಸ್ಪೋರ್ಟ್ಗಳನ್ನು ನೀಡಲಾಗ್ತದೆ. ನಮಸ್ಕಾರ ವೀಕ್ಷಕರೇ, ನನಗೆ ಗೊತ್ತಿರುವ ಹಾಗೆ ಪಾಸ್ಪೋರ್ಟ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಹಾಗೆ ಮೊದಲ ಬಾರಿಗೆ ನನ್ನ ರೆಂಡರ್ ಸ್ಟುಡಿಯೋವನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.